ಪಕ್ಷವನ್ನು ಬಿಟ್ಟು ಹೋಗ್ತಕ್ಕಂಥ ರೀತಿಯಲ್ಲಿ ತೀರ್ಮಾನ ತೆಗೆದುಕೊಂಡ್ರು. ಹಾಗಾಗಿ ಇವತ್ತು ಬಹುಶಃ ಅವರಿಗೆ ರಿಯಲೈಸೇಷನ್ ಆಗಿದೆ. ನಮ್ಗೆಲ್ಲ ನಮ್ಮ ತಪ್ಪುಗಳ ಅರಿವಾದಾಗ ನಮ್ಗೆಲ್ಲ ಅನೇಕ ಸಂದರ್ಭದಲ್ಲಿ ರಿಯಲೈಸ್ ಮಾಡ್ಕೊಳ್ತೇವೆ. ಹಾಗೆ ಅವರು ಕೂಡ ಇವತ್ತು ರಿಯಲೈಸೇಷನ್ ಮಾಡಿಕೊಂಡು ನಾನು ಮತ್ತೆ ವಾಪಸ್ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತೇನೆ ಅಂತ ಹೇಳಿ ಅವರು ಇವತ್ತು ಬಂದಿದ್ದಾರೆ. ಅದನ್ನ ನಮ್ಮ ಅಧ್ಯಕ್ಷರು ಮುಂದೆ ಮಾತನಾಡ್ತಾರೆ. ಅವರು ಇವತ್ತು ನಮ್ಮ ಜೊತೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕೆಲಸ ಮಾಡ್ತೇನೆ ಅಂತ ಹೇಳಿ ಅವರು ಬಂದಿದ್ದಾರೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ಒಪ್ಪಿದ್ದೇವೆ ಅವ್ರನ್ನ ಪಕ್ಷಕ್ಕೆ ಸೇರಿಸ್ಕೊಳ್ಬೇಕು ಅಂತೇಳಿ. ರಾಜಣ್ಣ ಅವರು ಮುಂಚೂಣಿಯಲ್ಲಿ ನಿಂತು ಅವ್ರನ್ನ ವಾಸು ರಾಜಣ್ಣವರು, ಶಫಿ ಅವರು, ವೆಂಕಟರಮಣಪ್ಪನವರು ಅವರೆಲ್ಲ ಬೇರೆ ಬೇರೆ ಸಂದರ್ಭದಲ್ಲಿ ಸಂಜೆ ಹೊತ್ತು ಭೇಟಿ ಮಾಡಿದಾಗೆಲ್ಲ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಸಾಯಂಕಾಲದ ತೀರ್ಮಾನ ಸರ್ ಇದು. ಹಾಗಾಗಿ ಸಾಯಂಕಾಲದೊತ್ತು ತೀರ್ಮಾನ ಮಾಡಿದ್ದಾರೆ. ಹಾಗಾಗಿ ಇವತ್ತು ನಾವು ಇವತ್ತು ಅಧ್ಯಕ್ಷರು ಪ್ರಶಂಸೆ ಮಾತು ಸರ್, ತೇಜೋವಧೆ ಅನ್ಕೊಳ್ಳೋದು ಬೇಡ. ಅಲ್ಲ, ನಾನು ಮುಂದಕ್ಕೆ ಏನು ಹೇಳಲಿಲ್ಲ. ಸಂಜೆ ಹೊತ್ತು ತೀರ್ಮಾನ ಮಾಡ್ಯವ್ರೆ ಅಂತ ಇದು ಅವರಿಗೆ ಗಿಲ್ಟ್ ಆಗ್ಬಿಟ್ರೆ ನಾನೇನ್ ಮಾಡೋದು. ಅದರಿಂದ ಇವತ್ತು ಒಂದು ಒಳ್ಳೆಯ ಸಂದರ್ಭ ಬಂದಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ಇವತ್ತು ರಾಜಕೀಯದ ಪರಿಸ್ಥಿತಿಯನ್ನ ಒಂದಿಷ್ಟು ಅವಲೋಕನ ಮಾಡಿದ್ರೆ, ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಮಾನ್ಯ ಸಿದ್ದರಾಮಯ್ಯನವರ ಮತ್ತು ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇಡೀ ಕರ್ನಾಟಕದ ಜನತೆಯ ಮನಸ್ಸನ್ನ ಗೆದ್ದಿಯೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಅವರಿಬ್ರು ಇಡೀ ರಾಜ್ಯವನ್ನ ಪ್ರವಾಸ ಮಾಡಿ ಜನಗಳಿಗೆ ಏನು ತಿಳಿ ಹೇಳಬೇಕು, ಕಾಂಗ್ರೆಸ್ ಪಕ್ಷ ಯಾತಕ್ಕೋಸ್ಕರ ಆಡಳಿತಕ್ಕೆ ಬರಬೇಕು ಅನ್ನೋದನ್ನ ಜನಸಮುದಾಯಕ್ಕೆ ಒಪ್ಪಿಸುವಂತ ಕೆಲಸ ಮಾಡಿದ್ರು. ಜನ ಒಪ್ಪಿದ್ರು. ನಾವು ಗ್ಯಾರಂಟಿಗಳನ್ನ ಕೊಟ್ಟಿದ್ದ ತಕ್ಷಣ ಬದಲಾಗ್ಲಿಲ್ಲ, ಆದ್ರೆ ಆ ಗ್ಯಾರಂಟಿಗಳನ್ನ ಖಂಡಿತವಾಗಿ ಮಾಡ್ತಾರೆ ಇವರು ಅಂತ ಹೇಳಿ ಒಪ್ಪಿಸುವಂತ ಕೆಲಸ, ನಂಬಿಸುವಂತ ಕೆಲಸವನ್ನ ಅವರು ಇಬ್ರು ಕೂಡ ಮಾಡಿದ್ದಾರೆ. ಹಾಗಾಗಿ ಇವತ್ತು ಸರ್ಕಾರ ಬಂದಿದೆ, ಜನಪರವಾದ ಸರ್ಕಾರ ಬಂದಿದೆ. ಮಾನ್ಯ ಸಿದ್ದರಾಮಯ್ಯನವರಾಗ್ಲಿ, ಮಾನ್ಯ ಅಧ್ಯಕ್ಷರಾಗ್ಲಿ, ಹೋದಲ್ಲೆಲ್ಲ ನಾವು ಒಳ್ಳೆಯ ಆಡಳಿತ ಕೊಡ್ತೇವೆ, ಜನಪರವಾದ ಆಡಳಿತ ಕೊಡ್ತೇವೆ ಅಂತ ಹೇಳಿ ಹೇಳ್ಕೊಂಡು ಬಂದಿದ್ರು. ಇವತ್ತು ತಾವು ನೋಡಿದ್ರಿ, 15ನೆಯ ಬಡ್ಜೆಟ್ ಅನ್ನ 15 ಬಾರಿ ಮುಖ್ಯಮಂತ್ರಿಗಳಾಗಿ, 15 ಬಾರಿ ಹಣಕಾಸಿನ ಸಚಿವರಾಗಿ 15 ಬಡ್ಜೆಟ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ವಿಶೇಷತೆ ಏನು ಅಂದ್ರೆ, ಈ ಬಾರಿಯ ವಿಶೇಷತೆ ಏನು ಅಂತ ಹೇಳಿದ್ರೆ, ಕಡಿಮೆ ಹಣದಲ್ಲಿ ಮ್ಯಾಜಿಕ್ ಮಾಡಬೇಕು. 3,71,000 ಕೋಟಿ ರೂಪಾಯಿಯನ್ನ ಇಟ್ಕೊಂಡು ಇಷ್ಟೊಂದು ಕಾರ್ಯಕ್ರಮಗಳನ್ನ, ಎಲ್ಲ ಇಲಾಖೆಗಳನ್ನ ಮತ್ತು ಇಡೀ ಜನಸಮುದಾಯವನ್ನ ಮೆಚ್ಚಿಸ್ತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ಕಠಿಣವಾದಂತ ಕೆಲಸ. ಆ ಕೆಲಸವನ್ನ ಬಹಳ ಅಚ್ಚುಕಟ್ಟಾಗಿ ಇಡೀ ರಾಷ್ಟ್ರದಲ್ಲಿ ಮೆಚ್ಚುಗೆಯನ್ನ ಪಡೀತಕ್ಕಂತ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂದ್ರೆ ದುಡ್ಡಿದ್ದಾಗ ಯಾರು ಏನ್ ಬೇಕಾದ್ರೂ ಪ್ರೋಗ್ರಾಮ್ ಕೊಟ್ಬಿಡ್ಬೋದು. 1,000 ಕೋಟಿ ಬೇಕಾದ್ರೆ ನಿಮ್ಗೆ ಈ ಕಾರ್ಯಕ್ರಮಕ್ಕೆ ಆ ಕಾರ್ಯಕ್ರಮಕ್ಕೆ ಕೊಡ್ಬೋದು. ಆದ್ರೆ ಹಣಕಾಸಿನ ಕಷ್ಟದ ಪರಿಸ್ಥಿತಿ ಇರುವಾಗ, ಕೇಂದ್ರ ಸರ್ಕಾರ ನಮಗೆ ಕೈ ಹಿಡಿದೇ ಇದ್ದಂತ ಸಂದರ್ಭದಲ್ಲಿ ಇಡೀ ಕಾರ್ಯಕ್ರಮಗಳನ್ನ ನಾವು ಪ್ರಣಾಳಿಕೆಯಲ್ಲಿ ಅನೇಕ ಯೋಜನೆಗಳನ್ನ, ಕಾರ್ಯಕ್ರಮಗಳನ್ನ ಹೇಳ್ಬಿಟ್ಟಿದ್ದೇವೆ. ಆದ್ರೆ ಅವೆಲ್ಲವನ್ನು ಕೂಡ ನಾವು ಪೂರೈಸಬೇಕು 5 ವರ್ಷ ಆಗೋದ್ರೊಳಗಾಗಿ. ಹಿಂದಿನ 13ರಿಂದ 18 ಒಂದು ಗೋಲ್ಡನ್ ಪೀರಿಯಡ್ ಅಂತ ಕರಿತೀವಿ ನಾವು. ಆ ಗೋಲ್ಡನ್ ಪೀರಿಯಡ್ ನಲ್ಲಿ ಕೊಟ್ಟಂತ ಎಲ್ಲ ಭರವಸೆಗಳನ್ನು ಈಡೇರಿಸತಕ್ಕಂತ ಕೆಲಸವನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ರು. ನಾನು ಸ್ವತಃ ಕಣ್ಣಾರೆ ನೋಡಿದ್ದೇನೆ. ಯಾರಾದ್ರೂ ಮುಖ್ಯಮಂತ್ರಿ, ಹಣಕಾಸಿನ ಸಚಿವರು ನಮ್ಮ ಪ್ರಣಾಳಿಕೆಯನ್ನ ಪಕ್ಕದಲ್ಲಿಟ್ಟುಕೊಂಡು ಬಡ್ಜೆಟ್ ಅನ್ನ ಮಾಡಿರೋದನ್ನ ನಾನು ಕಣ್ಣಲ್ಲಿ ನೋಡಿದ್ದೇನೆ. ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು. ನಾವು ಏನು ಭರವಸೆ ಕೊಟ್ಟಿದ್ದೀವಿ ಜನಗಳಿಗೆ, ಆ ಭರವಸೆಯನ್ನ ನಾನು ಬಡ್ಜೆಟ್ ಮಾಡುವಾಗ ಅದನ್ನ
ನಾನು ಮಂಡಿಸಬೇಕು, ಆ ಕಾರ್ಯಕ್ರಮಗಳನ್ನ ಕೊಡಬೇಕು ಜನಕ್ಕೆ, ನಾನು ಮಾತು ಕೊಟ್ಟಿದ್ದೇನೆ ಅಂತಕ್ಕಂತ ಮಾತು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಮಾಡಿದ್ದಾರೆ. ಅನೇಕ ಭರವಸೆಗಳನ್ನು ಈಗಾಗಲೇ ನನಗನ್ಸುತ್ತೆ 100ಕ್ಕೂ ಹೆಚ್ಚು ಭರವಸೆಗಳು ಈಗಾಗಲೇ ನಮ್ಮ ಪ್ರಣಾಳಿಕೆಯಲ್ಲಿ ಇರ್ತಕ್ಕಂಥದ್ದು. ಈ ಬಜೆಟ್ ಮತ್ತು ಹಿಂದಿನ ಅರ್ಧ ಬಜೆಟ್ ಈ ಎರಡರಲ್ಲಿ ಕೂಡ 100ಕ್ಕೂ ಹೆಚ್ಚು ಭರವಸೆಗಳನ್ನ ಈಗಾಗಲೇ ನಾವು ಈಡೇರಿಸಿದ್ದೇವೆ. ಹಾಗಾಗಿ ಇವತ್ತು ಈ ಸಂದರ್ಭದಲ್ಲಿ ದೇಶದ ರಾಜಕೀಯ ಪರಿಸ್ಥಿತಿನೇ ಬೇರೆ ಇದೆ, ಆ ಚಿತ್ರಣನೇ ಬೇರೆ ಇದೆ. ಕಾಂಗ್ರೆಸ್ ಪಕ್ಷ ಕಷ್ಟದ ಪರಿಸ್ಥಿತಿಯಲ್ಲಿದೆ. ಒಂದು ಕಡೆ ಜನಸಮುದಾಯ ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿಯವರು ಧರ್ಮದ ಹೆಸರಿನಲ್ಲಿ ರಾಜಕಾರಣ ಮಾಡಿಕೊಂಡು ಜನರ ಮನಸ್ಸನ್ನ ಆ ಧರ್ಮದ ಕಡೆ ತಗೊಂಡು ಹೋಗ್ತಕ್ಕಂತ ಕೆಲಸ ಅವ್ರು ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಯಾರು ನಮ್ಮಲ್ಲಿ ಉಂಡು ತಿಂದು ನಮ್ಮನ್ನೆಲ್ಲ ಉಪಯೋಗಿಸ್ಕೊಂಡು ನಮ್ಮಲ್ಲಿ ಇದ್ದವರೇನೆ ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು ಹೋಗ್ತಕ್ಕಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಕಷ್ಟದ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಕರ್ನಾಟಕದ ಮಟ್ಟಿಗೆ, ನಾನು ಬೇರೆ ರಾಜ್ಯದ ಮಾತಾಡಕ್ ಹೋಗೋದಿಲ್ಲ, ಆದ್ರೆ ಕರ್ನಾಟಕದ ಮಟ್ಟಿಗೆ ಇವರಿಬ್ಬರ ನಾಯಕತ್ವದಲ್ಲಿ ನಾವು ಅತಿ ಹೆಚ್ಚು ಸೀಟ್ಗಳನ್ನ ಗೆದಿಲೇಬೇಕು. ನಮಗೆ ಅನಿವಾರ್ಯ ಇದು, ನಾವು ಇಲ್ಲಿ ಸರ್ಕಾರ ಮಾಡ್ತಾ ಇದ್ದೇವೆ. ಇಂಥ ಸಂದರ್ಭದಲ್ಲಿ ನಾವು 28 ಸೀಟ್ನಲ್ಲಿ ಹೆಚ್ಚು ಸೀಟ್ಗಳನ್ನ ನಾವು ಗೆದ್ದಿದೆ ಇದ್ರೆ, ಕನಿಷ್ಠ 20 ಸೀಟ್ಗಳನ್ನಾದ್ರೂ ಕೂಡ ನಾವು ಗೆದ್ದಿದೆ ಇದ್ರೆ, ಕರ್ನಾಟಕದಲ್ಲಿ 136 ಸೀಟ್ ಬಂದು 43% ನಾವು ಮತ ತಗೊಂಡು ಅದು ಅಪ್ರಯೋಜನ ಆಗ್ಬಿಡುತ್ತೆ. ಅದಕ್ಕಾಗಿ ನಾವು ತುಮಕೂರಿನಲ್ಲಿ ನಾವೆಲ್ಲ ಸಂಕಲ್ಪ ಮಾಡಬೇಕು. ತುಮಕೂರಿನ ಲೋಕಸಭಾ ಸೀಟ್ ಏನಿದೆ ನಾವು ಗೆದಿಸ್ಕೊಳ್ತೀವಿ ಅಂತೇಳಿ ನಾವೆಲ್ಲ ಶಪಥ ಮಾಡಬೇಕಾಗ್ತದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.